ಆನ್ಲೈನ್ ಸ್ಕ್ಯಾಮ್. ವಾಟ್ಸಪ್ ಮೆಸೇಜ್ ಕ್ಲಿಕ್ ಮಾಡಿ DRDO ಉದ್ಯೋಗಿಗೆ 13 ಲಕ್ಷ ರು ನಷ್ಟ. ಸೊ ಈ ವಿಡಿಯೋನ ನಾನು ಆಲ್ರೆಡಿ ನಿನ್ನೆ ನಿಮಗೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸ್ಕ್ಯಾಮ್ಗಳು ಹೇಗೆಲ್ಲ ನಡೀತಾ ಇದೆ, ಹಾಗೆ ಸ್ಕ್ಯಾಮ್ ನಮಗೆ ಯಾವ ಥರ ನಡೆಸ್ತಾ ಇದ್ದಾರೆ, ಯಾವ್ಯಾವುದ್ರಲ್ಲಿ ನಮಗೆ ಸ್ಕ್ಯಾಮ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಅದರ ಪ್ರಕಾರವಾಗಿ ಇವತ್ತು ಅದೇ ಥರ ಇದನ್ನು ನಾನು ಒಂದು ದೆಹಲಿಯಲ್ಲಿ ಒಬ್ಬರಿಗೆ ನಡೆದಿದೆ. ಇದ್ರವಾಗಿ 13 ಲಕ್ಷ ರೂಪಾಯಿ ಒಬ್ಬರು ಕಳ್ಕೊಂಡಿದ್ದಾರೆ. ಅದು DRDO. ನಮ್ಮಂಥ ಸಾಮಾನ್ಯ ಜನರು ಕಳ್ಕೊಳ್ಳೋದಕ್ಕೂ ಒಂದು ಅರ್ಥ ಇರುತ್ತೆ. ಬಟ್ ಒಳ್ಳೆ ಕೆಲಸದಲ್ಲಿ ಇರೋರೇನೆ ಪಾಪ ಯಾಮಾರಿರ್ತಾರೆ ಅಂದರೆ ಎಂಥ ಇದು ಅಲ್ವಾ ಅದು. ಸೊ ಅವರು ಹೇಗೆ ಯಾಮಾರಿದ್ದಾರೆ, ಎಷ್ಟು ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ, ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇವತ್ತು. ನವದೆಹಲಿ ಆಘಾತಕಾರಿ ಘಟನೆಯೊಂದರಲ್ಲಿ ಪುಣೆಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ 57 ವರ್ಷದ ಹಿರಿಯ ತಾಂತ್ರಿಕ ಅಧಿಕಾರಿ KYC ಹಗರಣಕ್ಕೆ ಬಲಿಯಾಗಿದ್ದಾರೆ. ಇದರ ಪರಿಣಾಮವಾಗಿ ಅವರ ಬ್ಯಾಂಕ್ ಖಾತೆಯಿಂದ 13 ಲಕ್ಷ ರು ಕಡಿತವಾಗಿದೆ. ವಂಚಕರು ತಕ್ಷಣ ತಮ್ಮ KYCಯನ್ನು ನವೀಕರಿಸುವಂತೆ ಸೂಚಿಸಿ ವಾಟ್ಸಪ್ ಸಂದೇಶವನ್ನು ಕಳಿಸಿದ್ದಾರೆ. ಈ ಸಂದೇಶವು ದುರುದ್ದೇಶಪೂರಿತ ಫೈಲನ್ನು ಡೌನ್ಲೋಡ್ ಮಾಡಲು ಸಂತ್ರಸ್ತನನ್ನು ಕೇಳಿದೆ. ಇದು ಸ್ಕ್ಯಾಮರ್ಗಳಿಗೆ ತನ್ನ ಸ್ಮಾರ್ಟ್ಫೋನ್ಗೆ ರಿಮೋಟ್ ಪ್ರವೇಶವನ್ನು ನೀಡಿತು. ಇದು ಅವರ ಖಾತೆಯಿಂದ 13 ಲಕ್ಷ ರುಗಳು ಹಿಂಪಡೆಯಲು ಹಣವು ಮಾಡಿಕೊಟ್ಟಿತು. ಏರವಾಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದ FIR ಪ್ರಕಾರ ಸಂತ್ರಸ್ತೆಯನ್ನು ಬ್ಯಾಂಕ್ ಪ್ರತಿನಿಧಿಯಂತೆ ನಟಿಸಿದ ವಂಚಕನು ಸಂಪರ್ಕಿಸಿದನು. ಅವನು KYC ವಿವರಗಳು ಬಾಕಿ ಉಳಿದಿವೆ ಎಂದು ತಿಳಿಸಿದನು. ನಂತರ ವಂಚಕನು ಲಗತ್ತನ್ನು ಕಳುಹಿಸಿ ಫೈಲನ್ನು ಡೌನ್ಲೋಡ್ ಮಾಡಲು ಸೂಚಿಸಿದನು. ಸಂದೇಶವು ನ್ಯಾಯಸಮ್ಮತವಾಗಿದೆ ಎಂದು ನಂಬಿದ ಹಿರಿಯ ಅಧಿಕಾರಿ ಅದನ್ನು ಪಾಲಿಸಿದ್ದಾರೆ. ಆದಾಗ್ಯೂ ಲಗತ್ತು ಮಾಲ್ವೇರ್ ಅನ್ನು ಒಳಗೊಂಡಿತ್ತು. ಅದು ಸ್ಕ್ಯಾಮರ್ಗಳಿಗೆ ಅವರ ಸಾಧನಕ್ಕೆ ರಿಮೋಟ್ ಪ್ರವೇಶವನ್ನು ಪಡೆಯಲು ಅನುವು ಮಾಡಿಕೊಟ್ಟಿತು. ತರುವಾಯ ಅಧಿಕಾರಿಯು ಹಲವಾರು ವಹಿವಾಟುಗಳಿಗೆ ಸಂಬಂಧಿಸಿದ OTPಗಳು ತನ್ನ ಫೋನ್ನಲ್ಲಿ ಸ್ವೀಕರಿಸಿ, ಆದರೆ ಅವುಗಳ ಗಮನಿಸಲು ವಿಫಲನಾಗಿ ವಂಚಕರನ್ನು ಒಟ್ಟು 13.5 ಲಕ್ಷ ರು ಅಧಿಕೃತ ವಹಿವಾಟುಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಸೈಬರ್ ವಂಚನೆಯಿಂದ ಸುರಕ್ಷಿತವಾಗಿರಲು ಸಲಹೆಗಳು: ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದನ್ನು ಅಥವಾ ಅಪರಿಚಿತ ಹುಳಿಯಿಂದ ಫೈಲ್ಗಳನ್ನು ಡೌನ್ಲೋಡ್ ಮಾಡುವುದನ್ನು ತಪ್ಪಿಸಿ. ಸೊ ಇದು ನಿನ್ನೆ ಹೇಳಿರೋ ಪ್ರಕಾರ, ಇವತ್ತಿನ ಹೇಳಿರೋ ಪ್ರಕಾರ ಒಂದು ಮೆಸೇಜ್ ನಮಗೆ ಬರುತ್ತೆ, ನಾವು ಕ್ಲಿಕ್ ಮಾಡ್ತೀವಿ, ಅದ್ರ ಮೇಲೆ ಅವ್ರು ಕೇಳಿರೋ ಪ್ರಕಾರ ನಾವೆಲ್ಲ ಡೌನ್ಲೋಡ್ ಮಾಡ್ತಾ ಹೋಗ್ತೀವಿ, ಆಗ್ತಾ ಹೋಗ್ತೀವಿ, ನಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲನೂ ಹೋಗ್ತಾ ಇರುತ್ತೆ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಅದು ನಮಗೆ ಗೊತ್ತಿಲ್ಲದೆ ಆಗೋದ್ರಿಂದ ನಾವು ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾ ಇರಬೇಕು, ನೋಡಬೇಕು. ಸ್ವಲ್ಪ ಗೊತ್ತಿಲ್ಲದೆ ಇರೋರು ಗೊತ್ತಿರೋರಿಗೆ ಇದನ್ನು ಕೊಡಬೇಕು. ಆಗ ಏನಾಗುತ್ತೆ ಅಂದರೆ ನಾವು ಏನಾದರೂ ಆಗತಾನೆ ಮಾಡೋಕ್ಕೆ ಸಾಧ್ಯ. ಈಗ ನಮಗೆ ಒಂದು ಸಣ್ಣ ಪುಟ್ಟ ಇದ್ರಲ್ಲಿ ಗೊತ್ತಿಲ್ಲದೆ ನಾವು ಮಾಡೋ ಒಂದು ಸಣ್ಣ ಪುಟ್ಟ ಒಂದು ದೊಡ್ಡ ಅಮೌಂಟಿಗೆ ನಾವೇ ಅಂದ್ಕೊಳ್ಳಿ, ಯಾರ್ದೋ ಬೇರೆ ಅವ್ರದ್ದೇ ಅಮೌಂಟ್ ಇರ್ತದೆ. ಅಧಿಕಾರಿ ಅಂದರೆ ಪಾಪ ಅವರು ಎಷ್ಟು ಓದ್ಕೊಂಡಿರ್ತಾರೆ, ಅವರೇ ಅದನ್ನು ಯೋಚನೆ ಮಾಡ್ದಿರ ಹಣ ಕಳ್ಕೊಂಡಿದ್ದಾರೆ ಅಂದರೆ ಇನ್ನು ನಮ್ಮಂಥ ಅವರು ಹೇಗೆ ಮಾಡಬೇಕಲ್ವಾ. ಸೊ ಪ್ರತಿಯೊಬ್ಬರಿಗೂ ಇದೊಂದು ಪಾಠ. ಎಷ್ಟೇ ಓದ್ಕೊಂಡಿರೋರಾಗಲಿ ಓದ್ಕೊಂಡೇ ಇರೋರಾಗಲಿ ಸ್ಕ್ಯಾಮರ್ಸ್ಗಳಿಗೆ ಅವ್ರು ತುಂಬಾ ಬಲಿಯಾಗ್ತಾ ಇರ್ತಾರೆ. ಸೊ ಸ್ಕ್ಯಾಮರ್ಸ್ಗಳಿಗೆ ಯಾರು ಬಲಿಯಾಗಕ್ಕೆ ಹೋಗಬೇಡಿ, ಬಲಿಯಾಗೋದನ್ನು ತಪ್ಪಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಇದು ಪ್ರತಿಯೊಬ್ಬರಿಗೂ ಪಾಠ ಆಗುತ್ತೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದು ಪ್ರತಿಯೊಬ್ಬರೂ ಯಾವುದೇ ಒಂದು ವಾಟ್ಸಪ್ ಲಿಂಕ್ ಆಗಿರಲಿ, ಮೆಸೇಜ್ ಲಿಂಕ್ ಆಗಿರಲಿ, ಒಂದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ ಲಿಂಕ್ ಬಂದಾಗ ಆ ಲಿಂಕ್ ಮೇಲೆ ಯಾರೂ ದಯವಿಟ್ಟು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹಣನ ನೀವು ಸೇಫಾಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಫೋನುಗಳನ್ನ ಹ್ಯಾಕ್ ಮಾಡೋ ಚಾನ್ಸಸ್ ಕೂಡ ತುಂಬಾ ಇದೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ತುಂಬ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್. ಬೈ ಬೈ.